ತುಂಬಿ ಹರಿಯುತ್ತಿರುವ ಭೀಮಾ ಒಡಲು ಹಲವು ಗ್ರಾಮಗಳಿಗೆ ನುಗ್ಗಿರೋ ನೀರು. ಹೌದು ವೀಕ್ಷಕರೇ, ವಿಜಯಪುರ ಜಿಲ್ಲೆ ಆಲ್ಮೇಲ ತಾಲೂಕಿನಲ್ಲಿ ಹಾಯ್ದು ಹೋಗಿರುವ ಭೀಮಾ ನದಿ ತನ್ನ ಆರ್ಭಟವನ್ನ ಮುಂದುವರೆಸಿದೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಭೀಮಾ ನದಿಯ ಉಪನದಿ ಹಾಗೂ ಭೀಮಾ ನದಿಗೆ ಸೇರುವ ಹಳ್ಳಗಳು ತುಂಬಿ ಹರಿಯುತ್ತಿರುವುದರಿಂದ ಪ್ರವಾಹದ ಪರಿಸ್ಥಿತಿ ಮತ್ತಷ್ಟು ಹೆಚ್ಚಿದೆ. ಆಲ್ಮೇಲ ತಾಲೂಕಿನ ಹಳೆ ತಾರಾಪುರ ಹಾಗೂ ಗ್ರಾಮಕ್ಕೆ ಸುತ್ತುವರೆದಿರುವ ಭೀಮಾ ನದಿಯ ನೀರು ಗ್ರಾಮವನ್ನ ಸಂಪೂರ್ಣ ನಡುಗಡ್ಡೆಯನ್ನಾಗಿಸಿದೆ. ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಮೇಲೆ ಗುರುವಾರ ಬೆಳಗ್ಗೆ ಎದ್ದು ನೋಡಿದರೆ ಗ್ರಾಮದ ಸುತ್ತಲೂ ನೀರು ಅಪಾರ ಮಟ್ಟ ಮೀರಿ ಹರಿಯುತ್ತಿದ್ದು, ಪರಿಣಾಮ ಗ್ರಾಮವು ಸಂಪೂರ್ಣ ನಡುಗಡ್ಡೆಯಾಗಿ ಪರಿವರ್ತನೆಯಾಗಿದೆ. ಹಳೆ ತಾರಾಪುರ ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರು ವಾಸಿಸುತ್ತಿದ್ದರು. ತಕ್ಷಣ ಗಮನಿಸಿ ತಾರಾಪುರ ಗ್ರಾಮದ ಯುವಕರು ಬುಟ್ಟಿಯ ಮೂಲಕ ರಕ್ಷಣೆ ಮಾಡಿದರು ಹಾಗೂ ಗ್ರಾಮದಲ್ಲಿ ಸಿಲುಕಿಕೊಂಡ ದನಕರುಗಳನ್ನು ಹೊರಗಡೆ ಹಾಕಲು ಹರಸಾಹಸ ಪಟ್ಟರು. ಗ್ರಾಮದಲ್ಲಿದ್ದ ತಮ್ಮ ಉಪಜೀವನದ ಸಾಮಾನುಗಳನ್ನು ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಯಿತು. ಭೀಮಾ ನದಿಯ ಪ್ರವಾಹದಿಂದ ರೈತ ಬೆಳೆದ ಕಬ್ಬು, ಹತ್ತಿ, ತೊಗರಿ ಇನ್ನಿತರ ಬೆಳೆಗಳಿಗೆ ನೀರು ನುಗ್ಗಿರುವುದರಿಂದ ಬೆಳೆ ಸಂಪೂರ್ಣ ನಾಶವಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಹೊಸ ತಾರಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿದೆ. ತಾರಾಪುರ ಗ್ರಾಮಕ್ಕೆ ಆಲ್ಮೇಲ ತಹಶೀಲ್ದಾರ್ ಧನಪಾಲ ಶೆಟ್ಟಿ, ಎಎಂ ಅತ್ತಾರ್, ಕಡನಿ ಗ್ರಾಮ ಪಂಚಾಯಿತಿಯ ಪಿಡಿಒ ಶರಣಗೌಡ ಕಡ್ಲೆವಾಡ್, ತಾರಾಪುರ ತರಾಟೆ ಮಡಿವಾಳಪ್ಪ ಬಿರಾದರ್ ಭೇಟಿ ನೀಡಿದರು. ಹಳೆ ತಾವರಗೇಡ ಗ್ರಾಮದಲ್ಲಿ ಸುಮಾರು 5 ರಿಂದ 6 ಮನೆಗಳಿಗೆ ನುಗ್ಗಿರುವ ನೀರು ಕೆಲವು ಜನರು ಅಲ್ಲಿಂದ ಬೇರೆ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಪ್ರತಿನಿಧಿಯಾದ ಶರಣಪ್ಪ ನಾಟಿಕಾರ್ ಮಾತನಾಡಿ, ನಮಗೆ ಸ್ಥಳಾಂತರಗೊಳ್ಳಲು ಸುಮಾರು 25 ವರ್ಷ ಮದುವೆಯಾದ ಯುವಕರಿಗೆ ಪುನರ್ವಸತಿ ಕೇಂದ್ರದಲ್ಲಿ ಫ್ಲಾಟ್ ಕೊಡಬೇಕೆಂದು ಹಾಗೂ ಸ್ಥಳಾಂತರಗೊಂಡ ಕುಟುಂಬಸ್ಥರಿಗೆ ತಲಾ 50,000 ರೂಪಾಯಿ ನೀಡಿದರೆ ನಾವು ಸ್ಥಳಾಂತರಗೊಳ್ಳುತ್ತೇವೆ ಎಂದು ಹೇಳಿದರು. ಹಳೆ ಬ್ಯಾಡಗಿಹಾಳ ಗ್ರಾಮದಲ್ಲಿ ನೀರು ನುಗ್ಗಿದೆ. ದೇವಡಗಾಂವ್ ಗ್ರಾಮದ ಹನುಮಾನ ದೇವಸ್ಥಾನದ ಆವರಣವನ್ನ ನೀರು ಸುತ್ತುವರೆದಿದ್ದು, ಜನವಸತಿ ಸಮೀಪ ನೀರು ಆವರಿಸುತ್ತದೆ. ಕುಮಸಗಿ ಗ್ರಾಮದಲ್ಲಿ ಸುಮಾರು 20 ಮನೆಗಳಿಗೆ ನೀರು ನುಗ್ಗಿದೆ. ಗ್ರಾಮದ ಪಕ್ಕದಲ್ಲಿದ್ದ ಶಂಬೇವಾಡ ಗ್ರಾಮದ ಜನಪ್ರದೇಶದ ಹತ್ತಿರ ಟುಂಕುಮಠ ನೀರು ಲೆಕ್ಕಿಸದೆ ಅಧಿಕಾರಿಗಳು ಗ್ರಾಮದೊಳಗೆ ಹೋಗಿ ಗ್ರಾಮಸ್ಥರಿಗೆ ಧೈರ್ಯ ತುಂಬಿದರು. ಕಡ್ಲೆವಾಡ, ಶಿರಸಗಿ, ಬಗಲೂರು ಗ್ರಾಮದ ಸಮೀಪ ನೀರು ನುಗ್ಗಿದೆ. ಇನ್ನು ದೇವಡಗಾವ, ಬ್ಯಾಡಗಿಹಾಳ, ಶಂಬೇವಾಡ, ಕಡ್ಲೆವಾಡ ಗ್ರಾಮಗಳ ಜನರನ್ನ ಎಚ್ಚರದಲ್ಲಿರುವಂತೆ ತಿಳಿಸಲಾಗಿದೆ. ಬಸವರಾಜ್ ಪಡಶೆಟ್ಟಿ ಜೊತೆ ರೇವಣಸಿದ್ದಯ್ಯ ಹಿರೇಮಠ್, ಎಂಟಿವಿ ಆಲ್ಬೇಲ. ನನ್ನ ತಾವರಕೇಡ ಗ್ರಾಮಸ್ಥರ ವತಿಯಿಂದ ನನ್ನ ನಮಸ್ಕಾರ. ಈಗ ಹೊಳಿ ಬಂದಾಗ ಎಲ್ಲರೂ ಬರ್ತಾರ. ಹೊಳಿ ನಿಂತ ಒಳಕ್ಕೆ ಯಾರು ಇಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ ನಮಗೆ ಕೊಡ್ತಕ್ಕಂಥ ದುಡ್ಡು ಕೊಡಬೇಕಾಗ್ಯದ. ಇವರು ಭೀಮಾದವ್ರು ಕೂಲಿ, ಎಸಿ ಅವ್ರ ಕೂಲಿ, ಡಿ ಸಿ ಅವ್ರ ಕೂಲಿ, ಯಾರೇ ಕೂಲಿ ನಮ್ಮ ದುಡ್ಡು ಕೊಡಬೇಕು. ನಮಗೆ ಅಲ್ಲಿ ಹೋಗ್ಲಿಕ್ಕೆ ಶೆಡ್ ಹೊಡ್ಕೊಂಡು ಇರ್ಲಿಕ್ಕೆ ನಮ್ಮ ಹತ್ತಿರ ರೊಕ್ಕ ಇರುವುದಿಲ್ಲ. ಆದ ಕಾರಣ ನೀವು ಕೊಟ್ಟಿದ್ದ ದುಡ್ಡು ಅವತ್ತೇ ಕೆಲಸಾಗಿ ಹೋಗ್ಯಾವ. ನೀವು ಎಷ್ಟು ಕೊಟ್ಟಿರಿ ನಮ್ಮ ದುಡ್ಡ, ನಮ್ಮ ಮನೆ 3 ಪಟ್ಟ, ನೀವು ಕೊಡೋದು 1 ಪಟ್ಟ. ಅದಕ್ಕಾಗಿ ನಮಗೆ ಹೋಗ್ಲಿಕ್ಕೆ ಯಾವುದು ಅಲ್ಲಿ ಸವಲತ್ತಿರುವುದಿಲ್ಲ. ಆದ ನಂತರ ಇನ್ನೊಂದು, ನಮ್ಮ 30 ವರ್ಷದ ಒಳಗಾಗಿ ಲಗ್ನ ಆಗಿರ್ತದೆ ಹುಡುಗರಿಗೆ. ಆ ಲಗ್ನ ಆದವರಿಗೆ ಪ್ಲಾಟ್ ಕೊಡಲಿಕ್ಕೆ ಅವರು ತಯಾರಿಲ್ಲ. ಆ ಭೀಮಾದವರು ನಾವು ಕೊಡಲ್ಲ, ನೀವು ಕೊಡಲ್ಲ ತವ್ರತ್ತಾರ. ಅವರು ಗ್ರಾಮ ಪಂಚಾಯತಿ ಅವರು ಹತ್ಕೊಳ್ಳೋದಿಲ್ಲ. ಮತ್ತು ಯಾರಿಗೆ ನಾವು ಕೇಳಬೇಕು? ಎ ಸಿ ಅವ್ರಿಗೆ ಕೇಳಿರ್ತಾರ. ಎ ಸಿ ಅವ್ರ ಬೆಲ್ಲಕ್ಕೆ ಒಂದು ಹೋಗೋರಿಗೆ ಕೇಳೋಣ, ಭೀಮಾ ಯತ್ನಾರ್ ಅವ್ರಿಗೆ ಕೇಳಿರತ್ತೆ ಹೇಳ್ತಾರೆ. ನಾವು ಯಾರಿಗೆ ಕೇಳಬೇಕು? ಇದು ಒಂದು ಮೊದಲು ನಾವು ಹೇಳ್ಕೊಡ್ಬೇಕು. 18 ವರ್ಷದವರಿಗೆ ಪ್ಲಾಟ್ ಕೊಡಬೇಕು. ನಾವು ನಮಗೆ 50,000 ರೂಪಾಯಿ ನೀವು ಕೊಡ್ತಕ್ಕದ್ದು ಆ ದುಡ್ಡು ಶಿಫ್ಟಿಂಗ್ ದುಡ್ಡು ಕೊಡಬೇಕು. ನಾವು ಈಗಾಗಲೇ ಅಲ್ಲಿ ಕಿತ್ಕೊಂಡು ಹೋಗ್ಲಿಕ್ಕೆ ರೆಡಿಯಾಗಿ ಇದ್ದೀವಿ. ನಮಗೆ ಅಲ್ಲಿ MLA ಅವರು ನೀರಿನ ಸವಲತ್ತು ಮಾಡ್ಯಾರ, ರೋಡ್ ಮಾಡ್ಯಾರ, ಎಲ್ಲ ಕಂಟಿ ಕಿಚ್ಚಾರ, ಮತ್ತು ಬೇಕಾಗಿದ್ದೆಲ್ಲ ಲೈಟ್, ನೀರು ಎಲ್ಲ ಸವಲತ್ತು ಮಾಡಿಕೊಟ್ಟಾನ. ನಾವು ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ನಮಗೆ ರೂಪಾಯಿ 50,000 ರೂಪಾಯಿ ನೀವು ಕೊಡಬೇಕು. ನಾವು ಇನ್ನಿದು ಹೋಗಬೇಕು. ಎಲ್ಲರಿಗೆ ನಾನು ಅಲ್ಲಿ ಊರಾಗ ಬೇಕಾಗಿದ್ದ ಕೆಲಸ ಮೊದಲು ಸರಿಯಾಗಿ ಮಾಡಿದ್ದಿಲ್ಲ. ಸರಿಯಾಗಿ ಮಾಡಲಾರ ಬಿಟ್ಟಿಗೆ ಮತ್ತೆ ಹೊಳ್ಳಿ ಅವರು 3.5 ಕೋಟಿ ರೂಪಾಯಿ ಶಾಂಕ್ಷನ್ ಮಾಡ್ಕೊಂಡು ಬಂದರು. ಬಂದ ಬಳಿಕ ಮತ್ತೆ ನೀರಿನ ಸವಲತ್ತು ಮಾಡಿಕೊಟ್ರು, ಮತ್ತು ಶಿಶಿ ರೋಡ್ ಮಾಡಿದ್ರು, ಮತ್ತು ಗುಡಿ ಗುಂಡ್ರಗಳಿಗೆ ಏನೇನು ಬೇಕು ಸಾಲಿ ಭಾಳ ಚಂದ ಸಾಲಿ ಮಾಡಿದ್ರು. ಎಲ್ಲರಿಗೆ ಒಂದೊಂದು ಕೆಲಸ ವಾರಸಿ ಸಿರಿ ಸಂಪತ್ತು ಮಾಡಿಕೊಟ್ರ. ಅದಿಟ್ಟು ನೀವು 50,000 ರೂಪಾಯಿ ನಮಗೆ ಇಸ್ಕೊಟ್ಟು ಕೊಟ್ರಿ ಅಂದ್ರೆ ನಿಮಗೆ 1000 ಕೋಟಿ ನಮಸ್ಕಾರ ನಾನು ತಾವರಕೇಡ ವತಿಯಿಂದ ಮಾಡ್ತೀನಿ. ನಿಮ್ಮ ಶಾಸಕರು ಯಾರು ಅದಾರ ಇಲ್ಲಿ? ಅಶೋಕಣ್ಣ ಮನಗುಳಿ ಅವರು.
ಅವ್ರು ಈಗಾಗಲೇ ಎಲ್ಲ ಕೆಲಸ ಮಾಡ್ಯಾರ. ಎಲ್ಲ ಸಾಕಾಗಷ್ಟು ಕೆಲಸ ಮಾಡಿಕೊಟ್ರ, ನಮಗೂ ಮಾಡಿಕೊಟ್ರ, ಮತ್ತು ನಮ್ಗೆ ಹೋಗ್ಲಿಕ್ಕೆ ಅವರು ರೆಡಿ ಮಾಡಿಕೊಟ್ರ. ಅವರಿಗಾದ್ರೂ 1000 ಕೋಟಿ ನಮಸ್ಕಾರ. ನಾವು ಮಾಡ್ತೇವೆ, ನಾವು ಹೋಗ್ತೇವೆ. ನಮಗೆ ರೂಪಾಯಿ 50,000 ರೂಪಾಯಿ ಮಾತ್ರ ಇಸ್ಕೊಡು ಕೊಡಬೇಕು. ನಿಮಗೆ 1000 ಕೋಟಿ ನಮಸ್ಕಾರ ಮಾಡ್ತೀವಿ. ಕ್ಲಿಕ್ ಆಗ್ತೀವಿ ಹೊಡಿ ಮ್ಯೂಸಿಕ್ ಮೇಲೆ ಸ್ವೀಟ್ ಆದಂಗೆ ಆಗ್ತದ. ಪ್ಲಾಟ್ ಕೊಡಬೇಕು ಮತ್ತು ನಮ್ಗೆ 50,000 ರೂಪಾಯಿ ಕೊಡ್ತೇವೆ. 50,000 ರೂಪಾಯಿ ಕೊಡ್ಬೇಕು, ನಾವು ಹೋಗ್ಬಿಡ್ತೇವೆ. 50,000 ರೂಪಾಯಿ ಕೊಟ್ಟರೆ ಯಾಕೆ ನಿಂದಿರ್ತೇವೆ? 50,000 ರೂಪಾಯಿ ಕೊಟ್ಟರೆ ನಿಂದಿರಲ್ಲ ನಾವು. ದಯಮಾಡಿ ನಮಗೆ 50,000 ರೂಪಾಯಿ ಕೊಡೋತ್ ಹೇಳಿ ನಾವು ಹೋಗ್ಬಿಡ್ತೇವೆ. 18 ವರ್ಷದವರಿಗೆ ಪ್ಲಾಟ್ ಕೊಡೋತ್ ಹೇಳಿ ನಾವು ಹೋಗ್ಬಿಡ್ತೇವೆ. ನಮ್ಗೆ ಅಲ್ಲಿ ಏನು ಕಷ್ಟ ಅನ್ನೋದು ಮೊದಲು ನೀವು ತಿಳ್ಕೊರಿ. ಮೊದಲು ಅಧಿಕಾರಿಗಳು ಅಲ್ಲಿ ಏನೋ ಕಷ್ಟ ಅಲ್ಲಿ ಬರ್ರಿ ಜನರಿಗೆ ಯಾಕೆ ಬರ್ಲಾಗಿರಪ್ಪ ಅಂತ ಅವ್ರಿಗೆ ಕೇಳ್ರಿ, ಹೇಳ್ತಾರ ಅವ್ರು. ನಾವು ಮೊದ್ಲೇ ಈಗ ಯಾವಾಗ ಆಗಿರೋದು 2019 ಅಲ್ಲಿಂದ ನಾವು ಬೇಕೇ ಈಡೇರಿಸಿಲ್ಲ, ಸರ್ಕಾರ ಈಡೇರಿಸಿಲ್ಲ, ಯಾರು ಈಡೇರಿಸಿಲ್ಲ. ಸೈಟ್ ಗಳು ಹೋಗಿದಾರ ತಾನೆ, ಎಲ್ಲರಿಗೂ ಪ್ರತಿ ಮನೆಗೂ ಸೈಟ್ ಗಳು ಕೊಟ್ಟಿದ್ದಾರೆ. ಶೆಡ್ ಹೊಡೆಯಕ್ಕೆ 50,000 ರೂಪಾಯಿ ಕೊಡ್ತೀರಿ ಅಂತ ಹೇಳ್ರಿ. ನಾವು ಸಾಲ ಸೂಲ ಮಾಡಿ ಹೊಡ್ಸಿದೀವಿ ನಾವು. ಕರೆಕ್ಟ್. ನಮ್ ಶಾಸಕರು ಹೇಳಿದ್ರ, ಶಾಸಕರು ಹೇಳಿಲ್ಲ, ಅಧಿಕಾರಿಗಳು ಹೇಳಿದ್ದಾರೆ, ಗೌರ್ಮೆಂಟ್ ಪ್ರೊಸೀಜರ್ ಅವರೇ ಹೇಳಿದ್ದಾರೆ. 25,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಗೌರ್ಮೆಂಟ್ ನಿಗಮದವರು ಪ್ರೊಸೀಜರ್ ಅದು ಏನ್ರಿ. ಅವ್ರ ಆ 25,000 ಕೊಟ್ಟಿಲ್ಲ. ಈಗ ನಮ್ ಡಿಮಾಂಡ್ ಏನದಲ್ಲ ಜನರು 25,000 ಮನೆಯಾಗಿಂದು ದಿನನಿತ್ಯದ ವಸ್ತುಗಳು ಸಾಗಿಸ್ಲಿಕ್ಕೂ ಸಾಲಂಗಿಲ್ಲ. ಈಗ ಅದಕ್ಕಾಗಿ ಕನಿಷ್ಠ ಒಂದು 50,000 ಆದ್ರೂ ಕೊಡಬೇಕು. ಈಗ ನೋಡಪ್ಪ, ನಾಡದ್ರಲ್ಲಿ ನಾವು ಇದು ಹೇಳಿದ ತಕ್ಷಣ ಫಸ್ಟ್ ಇವ್ರು ಏನಿದ್ದಾರೆ ನೀರಾವರಿ ನಿಗಮದವರಿಗೆ ಒಂದು ಸ್ಟ್ರಾಂಗ್ ಆಗಿ ಪತ್ರ ಬರೀಬೇಕು ನಾವು. ಇಲ್ಲೆಲ್ಲ ಇಷ್ಟು ಸಮಸ್ಯೆ ಆಗಿದೆ, ನೀವು ಅವ್ರಿಗೆ ಜಮೀನಲ್ಲಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರಿ, ಇಲ್ಲಿ ನಮ್ಮನ್ನ ಇಲ್ಲಿ ಬಂದಾಗ ತಹಸೀಲ್ದಾರ್ನ ಕಂದಾಯ ಇಲಾಖೆಯನ್ನ ಕೇಳ್ತಾ ಇದಾರೆ ಅವರು. ನಾವು ಕೇಳಂಗಿಲ್ಲ ಸರ್, ನೀವು ಯಾರು ರೆವೆನ್ಯೂದವರು, ನಾವು ಹೇಳದಲ್ರಿ. ಆ ಜಿಲ್ಲಾ ಮೇಡಮ್ ಬಂದಾಗ ಅಲ್ಲಿ ವೇದಿಕೆ ಮೇಲೆ ಹೇಳದಲ್ರಿ, ಅವಾಗ 1,00,000 ರೂಪಾಯಿ ಬಿಡ 50,000 ರೂಪಾಯಿ ನಾವು ಮಾಡ್ತೀನಿ ಅಂತ ಹೇಳಿ ಹೋದ ನಾವು ಬ್ಯಾರೇಜ್ ಕಟ್ಟಿದೀವಿ. 25,000 ಕೊಡುವವರೆಗೂ ನೀವು ಶಿಫ್ಟ್ ಮಾಡ್ರಿ ಅನ್ನೋ ಅಧಿಕಾರ ನಿಮಗಿಲ್ಲ. ಉದ್ದೇಶ ಏನ್ ಗೊತ್ತಾ? ಇಲ್ಲ, ತೊಂದ್ರೆ ಆಗ್ಬಾರ್ದು, ಜೀವಹಾನಿ ಆಗ್ಬಾರ್ದು, ಮನೆಯಲ್ಲಿ ಬಿದ್ದಿರ್ಲಿ. ಆಮೇಲೆ ಅದು ಸರ್ ಎಲ್ಲರಿಗೂ ನಮಗೂ ನಾನು ಈಗ ಅಷ್ಟು ತಿಳ್ಕೊಂಡು ಒಬ್ಬ ತಹಸೀಲ್ದಾರ್ ಯಾಕೆ ಬಂದಿರ್ತೀನಿ ಹೇಳು? ನಮ್ಮ ರೈತರಿದ್ದಾರೆ, ನಮ್ಮ ಜನ ಇದ್ದಾರೆ ಅಂತ ಬಂದಿರ್ತೀವಿ. ಅದೇ ತರನೇ ನಮ್ಮ ಮೂಲಭೂತ ಸೌಕರ್ಯ ನಾವು ನಾಳೆನೆ ಬರೀತೀವಿ, MD-ಗೆ ನಾಳೆನೆ ಬರೀತೀವಿ, DC-ಗೆ ಲೆಟರ್ ಹಾಕ್ತಿವಿ ನಾವು. ಸರ್ ಈ ತರ ಎಲ್ಲ ರಾಜಕೀಯ ಕಾರಣಗಳು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ಭಾಷಣಗಳು ಮಾಡಿ ಹೋಗಿದ್ದಾರೆ. ಅಲ್ಲಿ ರೈತರ ಪರಿಸ್ಥಿತಿ ಬಹಳ ಶೋಚನೀಯ ಆಗಿದೆ. ದಯವಿಟ್ಟು ಇಷ್ಟು ಕೊಡ್ತೀವಿ ಅಂತ ವಾಗ್ದಾನ ಆಗಿದೆ. ಕಾನೂನು ಪ್ರಕಾರ ಏನ್ ನಾರ್ಮ್ಸ್ ಇದೆ, ಒಂದ್ ಮನೆಗೆ ಬರ್ಬೇಕಾಗಿರೋ ದುಡ್ಡು, ದಯವಿಟ್ಟು ನೀವು MD-ಗೆ ಬರೀರಿ ಅಂತ ಹೇಳಿ ನಾವು DC ಅವ್ರಿಗೆ ಒಂದು ಲೆಟರ್ ಹಾಕ್ಬಿಡ ಬರ್ತೀವಪ್ಪ. ಹಿಂಗ್ ಬರ್ತಾ ಇರಲ್ಲ ಮ್ಯಾಗಿನ ಹಿಂಗ್ ಬಂದ್ಬಿಡ್ತಾರ. ನಾಳೆ ನಮ್ಮ ಡಿಸ್ಟ್ರಿಕ್ಟ್ ಇವತ್ತಿನ ದಿವಸ ತಾರಾಪುರ ಗ್ರಾಮಕ್ಕೆ ನಿನ್ನೆನೂ ಬಂದು ಹೋಗಿದ್ದೀನಿ ನಾನು. ಮಳೆ ಇವತ್ತು ಮತ್ತೆ ಜಾಸ್ತಿ ಆಗಿದೆ, ಗ್ರಾಮಸ್ಥರಿಗೆ ತೊಂದರೆ ಆಗಿದೆ. ಆದರೂ ಕಾಳಿ ಕೇಂದ್ರ ತೆಗೆದಿದ್ದೀವಿ. ನಮಗೆಲ್ಲ ಗ್ರಾಮಸ್ಥರ ಸಹಕಾರ ಬೇಕು. ಇವತ್ತು ನಾವಲ್ಲಿ ಎಲ್ಲರನ್ನೂ ಕೂಡ ಕರ್ಕೊಂಡ್ಬಂದಿದ್ದಾರೆ. ಆದಷ್ಟು ನಾವು ಜಿಲ್ಲಾಡಳಿತ, ತಾಲೂಕು ಆಡಳಿತದಿಂದ ಜನಗಳಿಗೆ ಯಾವುದೇ ಸಮಸ್ಯೆ ಬರಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಆಲ್ಮೇಲೆ ತಹಸೀಲ್ದಾರ್ ಆಗಿರ್ತಕ್ಕಂಥ ನನ್ನ ಮೇಲೆ ಕರ್ತವ್ಯ ಇದೆ. ನಮ್ಮ ಟೀಮು ಇದೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಇದ್ದಾರೆ, ಎಲ್ಲ ನೋಡಲ್ ಆಫೀಸರ್ಗಳನ್ನು ಮಾಡಿದ್ದೀವಿ. ನಾಳೆ ಜಿಲ್ಲಾ ನೋಡಲ್ ಅಧಿಕಾರಿಗಳು ಬರ್ತಾರೆ. ಗ್ರಾಮಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ನಮ್ಮಿಂದ ಏನು ಅನುಕೂಲ ಬೇಕು ಅಷ್ಟು ಮಾಡಿಕೊಡ್ತೀವಿ. ಸದ್ಯಕ್ಕೆ ಇದು ನದಿ ಇಳಿಯುವ ಮಟ್ಟದಲ್ಲಿ ಇದೆ. ಇವತ್ತು ಸಾಯಂಕಾಲ 7-8 ಗಂಟೆವರೆಗೂ ಇಳಿಬೋದು ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ.